ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಮೊನ್ನೆ ತಾನೇ IAS ಮತ್ತು KSಗೆ ಫ್ರೀ ಕೋಚಿಂಗ್ ಎಕ್ಸಾಮ್ನ ಬರ್ತಿದ್ರಿ. ಲಾಸ್ಟ್ ವೀಕ್ ಬಿಫೋರ್ ನಿಮಗೆ ಫ್ರೀ ಕೋಚಿಂಗ್ನ ಯಾವ್ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿರೋಂಥ ಒಂದು PDF ಬಿಟ್ಟಿದ್ರು. ಆ PDF ಅಲ್ಲಿ ನಿಮ್ಮ ನೇಮ್ ಇದ್ದರೆ ನೆಕ್ಸ್ಟ್ ಏನು ಮಾಡಬೇಕು, ಸೆಲೆಕ್ಷನ್ ಆದಮೇಲೆ ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ಇನ್ನೂ ಯಾರು ವಿದ್ಯಾರ್ಥಿಗಳು ಆ PDF ಅಲ್ಲಿ ನಿಮ್ಮದು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೋಡಿಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮುಖ ನೋಡ್ಕೋಬೋದು. ಇಲ್ಲಪ್ಪ ಅಂದರೆ ವಾಟ್ಸಪ್ ಇಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಆ PDF ಅಪ್ಲೋಡ್ ಮಾಡಿದ್ದೀನಿ. ಆ PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನೇಮ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಇವಾಗ ನಮ್ಮ ಸೆಲೆಕ್ಷನ್ ಆದಮೇಲೆ ನಮ್ದು ಮಾರ್ಕ್ಸ್ ಇಷ್ಟು ಬಂದಿದೆ, ನಾವು ಸೆಲೆಕ್ಷನ್ ಆಗ್ತೀವಪ್ಪ ನಂಬಿಕೆ ಮೇಲೆ ನೀವು ನೆಕ್ಸ್ಟ್ ಆ ಸೆಲೆಕ್ಷನ್ಗೆ ಏನೇನು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಓಕೆ, ಇವಾಗ ಏನಪ್ಪ ಅಂದರೆ ಎಕ್ಸಾಮ್ನ KA ಅವರು ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಈ ಎಕ್ಸಾಮ್ ಕಂಡಕ್ಟ್ ಮಾಡಿರೋರು ಕೂಡ KA ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿದ್ದಾರೆ. ಇವಾಗ ಅವ್ರು ಏನಪ್ಪ ಅಂದರೆ ಸೆಲೆಕ್ಷನ್ ಲಿಸ್ಟ್ ಬರ್ತಾರೆ. ಓಕೆನಾ, ಇದು ಬಂದ್ಬಿಟ್ಟು ಜಸ್ಟ್ ಯಾವ್ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿರೋ ಅಂತ ಅಷ್ಟು ಬಿಟ್ಟಿರೋದು. ಸೆಲೆಕ್ಷನ್ ಲಿಸ್ಟ್ ಏನಪ್ಪ ಅಂದರೆ 1 ವಾರ ಇಲ್ಲಾಂದರೆ 2 ವಾರನಷ್ಟು ಅದರೊಳಗೆ ಬಿಡ್ತಾ ಹೋಗ್ತಾರೆ. ಓಕೆ, ಅದು ಯಾವ ಥರ ಬಿಡ್ತಾರಪ್ಪ ಅಂದರೆ ಈ ಟೋಟಲ್ ಆಗಿ ಫ್ರೀ ಕೋಚಿಂಗಲ್ಲಿ ನಿಮಗೆ 500 ಪೋಸ್ಟ್ಗಳು ಇದ್ದಾವೆ ಅಂತ ಅಂದ್ಕೊಡಿ. ಈ 500 ಪೋಸ್ಟ್ಗಳು ನಿಮಗೆ ಒಂದು ಪೋಸ್ಟಿಗೆ 5 ಜನ ಹಿಂಗೆ ಲೀಸ್ಟ್ನ ಬಿಡ್ಬೋದು. ಇಲ್ಲಪ್ಪ ಅಂದರೆ ಒಂದು ಪೋಸ್ಟಿಗೆ 3 ಜನ ನಂಗೆ ಏನಪ್ಪ ಅಂದರೆ ಲೀಸ್ಟ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರ್ತಾ ಹೋಗ್ತಾರೆ. ಓಕೆನಾ, ಇವಾಗ ಏನಪ್ಪ ಅಂದರೆ ಒಂದು ಪೋಸ್ಟಿಗೆ 3 ಜನ ಅಂದರೆ ಏನಪ್ಪ ಅಂದರೆ 1500 ಜನ ಸೆಲೆಕ್ಟ್ ಆಗ್ತಾರೆ. ಇನ್ ಕೇಸ್ ಒಂದು ಪೋಸ್ಟಿಗೆ 5 ಜನಪ್ಪ ಅಂದರೆ 25,000 ಏನಪ್ಪ ಅಂದರೆ 2,500 ಜನ ಏನಪ್ಪ ಅಂದರೆ ಸೆಟ್ ಮಾಡ್ತಾ ಹೋಗ್ತಾರೆ. ಈ ಥರ ಸೆಲೆಕ್ಷನ್ ಪೋಸ್ಟ್ ಕೂಡ ಇರುತ್ತಾ ಹೋಗುತ್ತೆ. ಇವಾಗ ನಾವು ಕಟ್ ಆಫ್ ಯಾವ ಥರ ಏನಪ್ಪ ಅಂದರೆ ನೀವು ಕಟ್ ಆಫ್ ಆಧಾರದ ಮೇಲೆ ಏನಪ್ಪ ಅಂದರೆ ಆಯ್ಕೆಗಳನ್ನು ಮಾಡ್ತಾ ಹೋಗ್ತೀನಿ. ಇದು ಕೂಡ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ ನಿಮ್ದು ಕಟ್ ಆಫ್ ಅಂದರೆ ನಿಮ್ಗೆ ಎಷ್ಟು ಬಂದಿರುತ್ತೆ ಮಾರ್ಕ್ಸು ಅದ್ರ ಮೇಲೆ ಕಟ್ ಆಫ್ನ ಮಾಡ್ಕೊತ ಹೋಗ್ತಾರೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಏನೇನು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ನೀವು ಅದೆಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಓಕೆನಾ, ಇನ್ನೊಂದು ವಾರದೊಳಗೆ ನಿಮಗೆ ಸೆಲೆಕ್ಷನ್ ಲಿಸ್ಟ್ ಕಂಪಲ್ಸರಿ ಬಿಡ್ತಾ ಹೋಗ್ತಾರೆ. ಓಕೆನಾ, ಇವಾಗ ನಾನು ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ KA ಅವ್ರು ಏನಪ್ಪ ಅಂದರೆ ಸೆಲೆಕ್ಷನ್ ಲಿಸ್ಟ್ನ ಕಟ್ ಆಫ್ ಬಿಡೋರಿಗೆ ಏನಪ್ಪ ಅಂದರೆ ಕಾಯಬೇಕು. ಓಕೆನಾ, ಅದ್ರ ಬಗ್ಗೆ ನೀವು ವೇಟ್ ಮಾಡಲೇಬೇಕು. ಅದಾದ ಬಂದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿತಾ ಹೋಗ್ತಾರೆ. ಓಕೆನಾ, ಅದಾದಮೇಲೆ ನಿಮ್ದು ಅಂಕ ಎಷ್ಟು ಬಂದಿರುತ್ತೆ ಅದನ್ನೇನಪ್ಪ ಅಂದ್ರೆ ಅಂದಾಜು ಮಾಡಬೇಕು, ನಾನು ಸೆಲೆಕ್ಷನ್ ಆಗ್ತೀನಾ ಇಲ್ವಾ ಅಂತಂದು. ಅದು ಸೆಲೆಕ್ಷನ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ರೆಡಿ ಮಾಡ್ಕೊಳ್ಳಿ. ಇನ್ ಕೇಸ್ ನಾನು ಸೆಲೆಕ್ಷನ್ ಆಗಲ್ಲಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ರೆಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಇವಾಗ ಯಾವ್ಯಾವ ಡಾಕ್ಯುಮೆಂಟ್ ಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಮೊದಲನೇದಾಗಿ ಏನಪ್ಪ ಅಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ಅಂದರೆ ನೀವು ಅರ್ಜಿಯನ್ನು ಹಾಕಿರ್ತೀರಲ್ವಾ, ಅರ್ಜಿ ಹಾಕಿದಾಗ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಹತ್ರ ಇರಲೇಬೇಕು. ಇದಂತ ಕಂಪಲ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓದಲ್ಲಿ ಕೇಳ್ತಾರೆ. ಅದಾದಮೇಲೆ ನಿಮ್ಮದು ಆಲ್ ಟಿಕೆಟ್ ಕಂಪಲ್ಸರಿ ಕೇಳ್ತಾರೆ. ನಿಮ್ಮದು ಎಕ್ಸಾಮ್ ಬರೆದಿರೋ ಅದನ್ನ ಆಲ್ ಟಿಕೆಟ್ ಕೇಳ್ತಾರೆ. ಆಲ್ ಟಿಕೆಟ್ ಹಂಗಿರ್ಬೇಕಪ್ಪ ಅಂದರೆ ಇನ್ ಕೇಸ್ ನೀವೇನಾದರೂ ಎಕ್ಸಾಮ್ ಬರೋಕ್ಕೆ ಹೋದಾಗ ಅಲ್ಲಿ ಇನ್ವಿಜಿಲೇಟರ್ ಏನಪ್ಪ ಅಂದ್ರೆ ಆಲ್ ಟಿಕೆಟ್ ಮೇಲೆ ಸೈನ್ ಮಾಡಿದರೆ ಅದು ಕೂಡ ಆ ಆಲ್ ಟಿಕೆಟ್ ಮೇಲೆ ಸೈನ್ ಇರಲೇಬೇಕು. ಇನ್ ಕೇಸ್ ನೀವೇನಾದ್ರು ಆಲ್ ಟಿಕೆಟ್ ಕಳ್ಕೊಂಡಿದ್ದೀರಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಹಾಗೆ ನಿಮ್ಮ ಆಲ್ ಟಿಕೆಟ್ ಬೇಕಪ್ಪ ಅಂತ ಇನ್ನೊಂದು ಹೊಸದಾಗಿ ಜೆರಾಕ್ಸ್ ಮಾಡ್ಕೊಂಡ್ರೆ ತುಂಬ ವೇಸ್ಟ್ ಆಗುತ್ತೆ. ಆ ಇನ್ವಿಜಿಲೇಟರ್ ಸೈನ್ ಮಾಡ್ತಾರಲ್ವ ಆಲ್ ಟಿಕೆಟ್ ಮೇಲೆ, ಆ ಸೈನ್ ಕಂಪಲ್ಸರಿ ಇರಲೇಬೇಕು. ಅದರ ಜೊತೆಗೆ ಏನು ತೊಗೊಂಡೋಗ್ಬೇಕು, ಅದರ ಜೊತೆಗೆ ಮತ್ತೆ SLC ಮಾರ್ಕ್ಸ್ಗಳನ್ನು ಸ್ಕೋರ್ ಕಾರ್ಡ್ ಏನು ಜಾಸ್ತಿ ಕೇಳೋದಿಲ್ಲ, ಅದೇನು ಬೇಕಾಗಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪ ಅಂದರೆ SLC ಮಾರ್ಕ್ಸ್ಗಳನ್ನು ಕಂಪಲ್ಸರಿ ತಗೊಂಡೋಗ್ಬೇಕು. ಅಂದರೆ ಡೇಟ್ ಆಫ್ ಬರ್ತ್ ಅಂದರೆ ಯಾವ ಥರಪ್ಪ ಅಂದರೆ SLC ಮಾರ್ಕ್ ಡೇಟ್ ಆಫ್ ಬರ್ತ್ ಯಾವ ಥರ ಇದೆ ಅದೇ ಥರ ಎಲ್ಲ ಡಾಕ್ಯುಮೆಂಟ್ ಕೂಡ ಇರಬೇಕು. ಡೇಟ್ ಆಫ್ ಬರ್ತ್ ಸ್ವಲ್ಪ ಚೇಂಜ್ ಇದ್ರೆ ಓಕೆ, ಬಟ್ ಆಲ್ಮೋಸ್ಟ್ ಇದ್ರೆ ಓಕೆ. SLC ಮಾರ್ಕ್ಸ್ ತೊಗೊಂಡೋಗ್ಬೇಕು. ಆಮೇಲೆ PUC ಮಾರ್ಕ್ಸ್ಗಳನ್ನು ಕಂಪಲ್ಸರಿ ಇವೆಲ್ಲ ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ ಕೇಸ್ ನೀವು ಇದು ಎಲಿಜಿಬಲ್ ಇರೋದೇನಪ್ಪ ಅಂದರೆ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕಲು ಬಿಡಲಾಗಿದೆ. ಓಕೆ, ಇದು ಡಿಗ್ರಿದು ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಇರಬೇಕು. ಅಂದರೆ ಲೈಕ್ ಯಾವ ಥರಪ್ಪ ಅಂದರೆ ನೀವು ನಾರ್ಮಲ್ ಆಗಿ BA BSc ಮಾಡಿದರೆ 1 ಸೆಮಿಸ್ಟರಿಂದ 1 to 6th ಸೆಮಿಸ್ಟರ್ವರೆಗೆ ಎಲ್ಲ ಮಾರ್ಕ್ಸ್ಗಳು ನಿಮ್ಮ ಹತ್ರ ಇರಬೇಕು. ಇನ್ ಕೇಸ್ ನಿಮಗೆ ಟೆಕ್ನಿಕಲ್ ಡಿಗ್ರಿ ಆಗಿದ್ದರೆ 1 ಸೆಮ್ಮಿಂದ 8 ಸೆಮ್ಗಳಿಗೆ ಯಾವ್ಯಾವ ಮಾರ್ಕ್ಸ್ಗಳು ಇದ್ದಾವೆ ಎಲ್ಲ ಮಾರ್ಕ್ಸ್ಗಳು ನಿಮ್ಮ ಹತ್ರ ಇರಬೇಕು. ಅದು ಬಂದು ಒರಿಜಿನಲ್ ಇರಬೇಕು. ಓಕೆ, ಯಾವುದೇ ಕಾರಣಕ್ಕೂ ಜೆರಾಕ್ಸ್ನ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ, ಒರಿಜಿನಲ್ ಇರಬೇಕು. ನೆಕ್ಸ್ಟ್ ಜೆರಾಕ್ಸ್ ಕೂಡ ತಗೊತಾರೆ, ಅದನ್ನ ಹೇಳ್ತೀನಿ ನೆಕ್ಸ್ಟ್. ಅದ್ರ ಜೊತೆಗೆ ಏನಪ್ಪ ನಿಮ್ಮ ಹತ್ರ ಏನಪ್ಪ ಅಂದರೆ ಡಿಗ್ರಿ ಕಾನ್ವೊಕೇಶನ್ ಅಂದರೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರಬೇಕು, ಇಲ್ಲಾಂದರೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಇರಬೇಕು. ಓಕೆನಾ, ಕಾನ್ವೊಕೇಶನ್ ಮತ್ತು ಪ್ರಾವಿಷನಲ್ ಸರ್ಟಿಫಿಕೇಟ್ ಎರಡು ಒಂದೇ, ಅದನ್ನು 2 ನೇಮಿಂದ ಕರಿತಾ ಹೋಗ್ತಾರೆ. ಓಕೆ, ನಿಮ್ಮ ಹತ್ರ ಎಲ್ಲ ಸೆಮಿಸ್ಟರ್ ಡಿಗ್ರಿ ಸೆಮಿಸ್ಟರ್ ಸರ್ಟಿಫಿಕೇಟ್ ಇರಬೇಕು. ಅದರ ಜೊತೆಗೆ ಕಾನ್ವೊಕೇಶನ್ ಮತ್ತು ಪ್ರಾವಿಷನಲ್ ಸರ್ಟಿಫಿಕೇಟ್ 2 ಒಂದಿರಬೇಕು. ಅದಾದ್ಮೇಲೆ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಬಂದ್ಬಿಟ್ಟು ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕು. ಅದ್ರ ಜೊತೆಗೆ ರೀಸೆಂಟ್ ಆಗಿರೋ
ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಅಂದರೆ ಲೈಕ್ ರೀಸೆಂಟ್ ಅಂದರೆ 1 ವೀಕ್ 2 ವೀಕ್ ಅಲ್ವಾ, ರೀಸೆಂಟ್ 6 ಮಂತ್ ಬ್ಯಾಕ್ ಅಂದರೆ 6 ಮಂತ್ ಬ್ಯಾಕು ನಿಮ್ಮದು ರೀಸೆಂಟಾಗಿ ತೆಗೆದಿರುವಂಥ ಒಂದು ಪಾಸ್ಪೋರ್ಟ್ ಸೈಜ್ ಇರಬೇಕು. ಓಕೆನಾ. ಇಲ್ಲಿ ಏನಪ್ಪ ಅಂದರೆ 6 ಇಲ್ಲ 4 ಇಲ್ಲ 6 ಅಂತ ಮೆನ್ಷನ್ ಮಾಡಿದ್ದೆ. ಓಕೆನಾ. ನಿಮ್ಮ ಹತ್ರ 2 ಇಲ್ಲ 4 ಇದ್ದರೆ ನೋಡುತ್ತೆ ಲೈಕ್ ರೀಸೆಂಟ್ ಆಗಿರಬೇಕು. ಅಂದರೆ 6 ತಿಂಗಳ ಬ್ಯಾಕು ನೀವು ಫೋಟೋ ತಗೊಂಡಿದ್ರೆ ಅದು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು. ಲೈಕ್ ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಒರಿಜಿನಲ್ ಐ ಡಿ ಪ್ರೂಫ್ ಕೇಳ್ತಾ ಹೋಗ್ತಾರೆ. ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಯಾವುದಾದ್ರು ಒಂದು ನಿಮ್ಮ ಹತ್ರ ಗೌರ್ಮೆಂಟ್ ಇಶ್ಯೂ ಮಾಡಿರುವಂತಹ ಏನಪ್ಪ ಅಂದರೆ ಐ ಡಿ ಪ್ರೂಫ್ ಇರಬೇಕು. ಆಲ್ಮೋಸ್ಟು ನಿಮ್ಮ ಈಗ ಟಿಕೆಟಲ್ಲಿ ಯಾವುದು ಡೇಟ್ ಆಫ್ ಬರ್ತ್ ಇರುತ್ತೆ, ಈಗ ನೇಮು ಮತ್ತು ಡೇಟ್ ಆಫ್ ಬರ್ತು ಸೇಮ್ ಇರುವಂಥ ಐ ಡಿ ಕಾರ್ಡ್ ತಗೊಂಡೋಗಿ. ಓಕೆನಾ. ಅದನ್ನ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ಓಕೆ. ಈಗಾಗಲೇ ಒಂದು ತೊಗೊಂಡೋಗಿ ಎಲ್ಲ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಇದೆಲ್ಲ ಡಾಕ್ಯುಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮೀಸಲಾತಿ ಸಂಬಂಧಿತ ದಾಖಲೆಗಳು, ಅಂದರೆ ನೀವು ರಿಸರ್ವೇಷನ್ ತೊಗೊಳ್ತಾ ಇದ್ದೀರ ಅಂದರೆ ಅದೆಲ್ಲ ಏನಪ್ಪ ಅಂದರೆ ನಿಮ್ಮ ಹತ್ರ ಈಗ ಮೀಸಲಾತಿ ಸಂಬಂಧಿಸಿದಂಥ ದಾಖಲೆಗಳು ಡಾಕ್ಯುಮೆಂಟ್ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕು. ಮೊದಲನೇದಾಗಿ ಏನಪ್ಪ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಲೈಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಎಲ್ಲರಿಗೆ ಅನ್ವಯ ಆಗುತ್ತೆ. SC ಅವರಿಗೆ ಇರುತ್ತೆ, ST ಅವರಿಗೆ ಇರುತ್ತೆ, OBC ಅವರಿರುತ್ತೆ, ಮತ್ತು ಕೆಟಗರಿ ಏನಪ್ಪ ಕೆಟಗರಿ 2A 2B 3A 3B ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಒಂದು ಇರುತ್ತೆ. ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇನ್ ಕೇಸ್ ಅದು ಇಲ್ಲಪ್ಪ ಅಂದರೆ ನಿಮ್ಮ ಮತ್ತೊಂದು ಸಲ ನಾಡ ಕಚೇರಿಗೆ ಹೋಗಿ ಅದನ್ನು ಅಪ್ಲೈ ಮಾಡಿ ಒಂದು 15 ಡೇಸ್ ಒಳಗೆ ಬಂದೇ ಬರುತ್ತೆ. ಓಕೆನಾ. ಅದನ್ನ ಅಪ್ಲೈ ಮಾಡಬೇಕು. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗೆ ಕ್ಯಾಸ್ಟ್ ಇನ್ಕಮ್ ಕೇಳ್ತಾರೆ, ಅದು ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟು ಆಲ್ಮೋಸ್ಟ್ ಎಲ್ಲ ಕೇಳೋದಿಲ್ಲ, ಜಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ಕ್ಯಾಸ್ಟ್ ಇನ್ಕಮ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು ಅಗತ್ಯವಿದ್ದರೆ ಕೇಳ್ತಾರೆ, ನಾವು ಒಂದೊಂದು ಟೈಮ್ ಕೇಳೋದಿಲ್ಲ. ಜಸ್ಟ್ ಏನಪ್ಪ ಅಂದರೆ ಲೈಕ್ ಏನಪ್ಪ ಅಂದರೆ ಸೇಫ್ಟಿಗೆ ಅಂತ ಏನಪ್ಪ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೋಬೇಕು. ಅದಾದ್ಮೇಲೆ ಇದು ಬಂದ್ಬಿಟ್ಟು ಕ್ಯಾಸ್ಟ್ ಮತ್ತು ಇನ್ಕಮ್ ಬಗ್ಗೆ ಮಾಹಿತಿ. ನೆಕ್ಸ್ಟು OBC ವಿದ್ಯಾರ್ಥಿಗಳಿಗೆ ಏನಪ್ಪ ನಿಮಗೆ ನಾನ್ ಕ್ರಿಮಿನಲ್ ಲಾಯರ್ನ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಆ ಸರ್ಟಿಫಿಕೇಟ್ ಒಳಗೆ ಏನಪ್ಪ ಅಂದರೆ ನಿಮ್ಮದು ಸರ್ಟಿಫಿಕೇಟ್ ಕೂಡ ಇರಬೇಕು. ಅದನ್ನ ಕೂಡ ಇಲ್ಲಪ್ಪ ಅಂದರೆ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಇರಬೇಕು. ಓಕೆನಾ. ಲೈಕ್ ನೀವು ನಾಡ ಕಚೇರಿಗೆ ಹೋದರೆ ಒಂದು 15 ಡೇಸಲ್ಲಿ ಕೊಡ್ತಾರೆ. ಓಕೆನಾ. ಹಾಗಾಗಿ ನಿಮ್ಮ ಹತ್ರ ಯಾವುದೋ ಒಂದು ಸರ್ಟಿಫಿಕೇಟ್ ಇಲ್ಲಪ್ಪ ಅಂದರೆ ನಾಡ ಕಚೇರಿಗೆ ಹೋಗಿ ಮಾಡಿಸ್ಬೇಕು. ಮಾಡಿಸಿದ್ರೆ ಅಲ್ಲೆಲ್ಲ ಡಾಕ್ಯುಮೆಂಟ್ ಬೇಗ ಆಗ್ತಾ ಹೋಗುತ್ತೆ. OBC ವಿದ್ಯಾರ್ಥಿಗಳು ನಿಮ್ಮ ಹತ್ರ ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಕೂಡ ಇರಬೇಕು. ಇದಾದಮೇಲೆ ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಏನಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕ ಬರುವಂಥ ರೀಜನ್ ಬರುವಂಥ ವಿದ್ಯಾರ್ಥಿಗಳು ಅವರಿಗೆ ಒಂದು HK ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಅದು ಕೂಡ ಏನಪ್ಪ ಅಂದರೆ ನಿಮ್ಮ ಹತ್ರ ಇರಬೇಕಂದ್ರೆ ಲೈಕ್ ಕಲ್ಯಾಣ ಕರ್ನಾಟಕ ವಿಭಾಗದ ವಿದ್ಯಾರ್ಥಿಗಳಿಗೆ ಅದು ಕೂಡ ಮೀಸಲಾತಿ ಕೊಡ್ತಾ ಹೋಗ್ತಾರೆ. ಅದು ಕೂಡ ನಿಮ್ಮ ಹತ್ರ ಏನಪ್ಪ ಅಂದರೆ ಸರ್ಟಿಫಿಕೇಟು ಇರಬೇಕು. ಇದಾದಮೇಲೆ ನೆಕ್ಸ್ಟು ರೂರಲ್ ವಿದ್ಯಾರ್ಥಿಗಳಿಗೆ ರೂರಲ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರಬೇಕು. ಎರಡು ಮಾತ್ರ ಇರಬೇಕು. ಇದು ಆಲ್ಮೋಸ್ಟ್ ಒನ್ ಟೈಮ್ ಕೇಳಿದ್ರೆ ಆಲ್ಮೋಸ್ಟ್ ಕೇಳೋದಿಲ್ಲ, ಜಸ್ಟ್ ಅನ್ವಯಿಸಿದ್ರೆ ಜಸ್ಟ್ ಏನಪ್ಪ ಸೇಫ್ಟಿಗೆ ಅಂತ ಎಲ್ಲ ಇಟ್ಕೊಂಡು ಹೋಗಬೇಕು. ನೆಕ್ಸ್ಟ್ PW ಕ್ಯಾಂಡಿಡೇಟ್ ಏನಪ್ಪ ಅಂದರೆ ಇದು ರಿಸರ್ವೇಷನ್ ತಗೊಂಡು ನಿಮ್ಮ ಹತ್ರ ಇರಲೇಬೇಕು. ಅಂದರೆ ಹ್ಯಾಂಡಿಕ್ಯಾಪ್ ಇರುವಂಥ ವಿದ್ಯಾರ್ಥಿಗಳು ನಿಮ್ಮ ಹತ್ರ PW ಸರ್ಟಿಫಿಕೇಟ್ ಇರಬೇಕು. ಇದೆಲ್ಲ ಡಾಕ್ಯುಮೆಂಟ್ ಜೊತೆಗೆ ಮತ್ತು ನೀವೇನು ಎಕ್ಸ್ಪೀರಿಯನ್ಸ್ ಮ್ಯಾನ್ ಆಗಿದ್ದರೆ, NC ಸ್ಟೂಡೆಂಟ್ ಆಗಿದ್ದರೆ, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದರೆ ಇದನ್ನು ಕೂಡ ತೊಗೊಂಡು ಹೋಗಬೇಕು. ಇದನ್ನು ತೊಗೊಂಡೋದು ಕೂಡ ಏನಪ್ಪ ಅಂದರೆ ಅಲ್ಲಿ ರಿಸರ್ವೇಷನ್ ನಿಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ, ನಿಮಗೆ ಚಾನ್ಸ್ಗಳು ಸಿಗ್ತಾ ಹೋಗುತ್ತೆ. ಅಂದರೆ ಫ್ರೀ ಕೋಚಿಂಗ್ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ಯಾವುದೇ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ ಇದ್ರೂ ಕೂಡ ಎಲ್ಲ ರಿಸರ್ವೇಷನ್ ಸರ್ಟಿಫಿಕೇಟು ತೊಗೊಂಡೋದ್ರೆ ಬೆಟರ್ ಅನಿಸುತ್ತೆ. ಓಕೆ. ಇದು ಬಂದ್ಬಿಟ್ಟು ಇರುವಂಥ ದಾಖಲೆ ಬಗ್ಗೆ ಆಯಿತು. ನೆಕ್ಸ್ಟ್ ಇವೆಲ್ಲ ಡಾಕ್ಯುಮೆಂಟ್ ಜೊತೆಗೆ ಇನ್ನೂ ಏನು ತೊಗೊಂಡೋಗ್ಬೇಕಪ್ಪ ಅಂದರೆ ಇವೆಲ್ಲ ಡಾಕ್ಯುಮೆಂಟು ಕಂಪಲ್ಸರಿ ಒರಿಜಿನಲ್ ಒಳಗೆ ಕಂಪಲ್ಸರಿ ಇರಬೇಕು. ಒಂದೇನಪ್ಪ ಇವೆಲ್ಲ ಒರಿಜಿನಲ್ ಒಳಗೆ ಇರಬೇಕು. ಯಾವುದೇ ಕಾರಣಕ್ಕೂ ಜೆರಾಕ್ಸ್ನ ತೊಗೊಂಡಿರ್ಬೋದು. ಕಂಪ್ಲೀಟಾಗಿ ಒಂದು ಒರಿಜಿನಲ್ ತೊಗೊಂಡೋಗ್ಬೇಕು. ಅದರ ಜೊತೆಗೆ ಪ್ರತಿ ದಾಖಲೆಗಳು 2 ಇಲ್ಲ 3 ಜೆರಾಕ್ಸು ಏನಪ್ಪ ಅಂದರೆ ತೊಗೊಂಡೋಗ್ಬೇಕು. ಅಂದರೆ ಇನ್ನು ಮಾತ್ರ ಈ ಕಂಪಲ್ಸರಿ ಒಂದು ಒರಿಜಿನಲ್ ಎಲ್ಲ ಸರ್ಟಿಫಿಕೇಟ್ ಒರಿಜಿನಲ್ ಇರುತ್ತೆ. ಓಕೆ. ಇದ್ರ ಜೊತೆಗೆ ಏನಪ್ಪ ಅಂದರೆ 2 ಸೆಟ್ ಜೆರಾಕ್ಸ್ ಮಾಡಿಸ್ಬೇಕು. ಎಲ್ಲವೂ 2 ಸೆಟ್ ಜೆರಾಕ್ಸ್ ಎದಕ್ಕೆ ಮಾಡಿಸ್ಬೇಕಪ್ಪ ಅಂದರೆ ಒಂದು ಸೆಟ್ಟು ಅವ್ರು ಇಟ್ಕೊತಾರೆ, ಒಂದು ಸೆಟ್ಟು ನಿಮ್ಮ ಹತ್ರ ಕೊಡ್ತಾರೆ. ಓಕೆನಾ. ಹಾಗಾಗಿ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಏನಪ್ಪ ಅಂದರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ 2 ಸೆಟ್ ಜೆರಾಕ್ಸ್ ಮಾಡ್ಕೋಬೇಕು. ಒಂದು ಸೆಟ್ಟು ಜೆರಾಕ್ಸ್ನ ಅವ್ರಿಗೆ ಕೊಡಬೇಕು, ಇನ್ನೊಂದು ಸೆಟ್ಟು ನಿಮ್ಮ ಹತ್ರ ಇಡಬೇಕು. ಒರಿಜಿನಲ್ ಸರ್ಟಿಫಿಕೇಟ್ ಎದ್ದು ತೊಗೊಂಡೋಗಪ್ಪ ಅಂದರೆ ಅದು ಒರಿಜಿನಲ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗೋಸ್ಕರ ಒರಿಜಿನಲ್ ಡಾಕ್ಯುಮೆಂಟ್ ಕೇಳ್ತಾರೆ. ಹಾಗಾಗಿ ಒರಿಜಿನಲ್ ವಿತ್ 2 ಸೆಟ್ ಜೆರಾಕ್ಸ್ನ ತೊಗೊಂಡೋಗ್ಬೇಕು. ಓಕೆನಾ. ಇದು ಒಂದು ಕಂಪಲ್ಸರಿ ಮಾಡ್ಕೋಬೇಕು. ನೆಕ್ಸ್ಟು ಸೆಲ್ಫ್ ಅಸಿಸ್ಟೆಡ್ ಮಾಡ್ತಾರೆ, ಬೇರೆ ಕಡೆಯಲ್ಲಿ ಹೋಗಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಅಸಿಸ್ಟೆಡ್ ಏನು ಬಗ್ಗೆ ಇರುತ್ತೆ ಮಾಡಿಸೋದು ಬಿಟ್ಟರೆ ಬಿಡ್ಬೋದು. ಲೈಕ್ ಆಮೇಲೆ ಅದಾದಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ಅದನ್ನು ಇನ್ನೂ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಈ ದಾಖಲೆಗಳ ಡಾಕ್ಯುಮೆಂಟ್ ಜೊತೆಗೆ ಮತ್ತೇನು ತೊಗೊಂಡು ಹೋಗಬೇಕು, ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಒರಿಜಿನಲ್ ಮತ್ತು ಜೆರಾಕ್ಸನ್ನು ಪ್ರತ್ಯೇಕವಾಗಿ ಫೈನಲ್ಲಿ ಇಟ್ಕೊಂಡು ರೆಡಿ ಇಟ್ಕೊಂಡಿರ್ಬೇಕು. ಓಕೆನಾ. ಇದಿಷ್ಟು IAS ಮತ್ತು ಫ್ರೀ ಕೋಚಿಂಗ್ ಬರೆದಿರೋಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ನಿಮ್ಮ ಸೆಲೆಕ್ಷನ್ ಆದರೆ ಇವೆಲ್ಲ ಡಾಕ್ಯುಮೆಂಟ್ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಓಕೆನಾ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ.